ರೀ ಅತ್ತೆ ಯಾಕೆ ಸುಮ್ಮನೆ ಕುಂತ್ಕೊಬಿಟ್ಟಿದ್ದಿರಲ್ಲ? ಉಣ್ಲಿಲ್ವೇನು? ಎಲ್ಲ ತಪ್ಪಲೆಗೆಲ್ಲ ಹಂಗೆ ನೆನೆ ಐತೆ. ಅಯ್ಯ ಬರ್ರಿ ಊಟ ಮಾಡಿ ಬರ್ರಿ. ಪುಟ್ಟಿ ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಬಾ ಬಾ ತಟ್ಟೆಗೆ ಅನ್ನ ಸಾರು ಹಾಕ್ಕೊಡ್ತೀನಿ, ತಿನ್ ಬಾ. ಆಗ್ಲೇ ಮಧ್ಯಾಹ್ನ ಸದ್ದಾಯ್ತು, ಈ ಸತ್ತಾದ್ರೂ ಇಬ್ರು ತಿಂದಿಲ್ದಂಗೆ ಏನ್ ಮಾಡ್ತಾ ಇದ್ರಿ? ರೀ ಬರ್ರಿ. ಅಯ್ಯಯ್ಯೋ ಬೇಡ ಬೇಡ, ನನಗಂತೂ ನೀನು ಮಾಡಿರೋ ಒಂದು ಅಗಳ ಅನ್ನನೂ ಬೇಡ ನನಗೆ, ನಿನ್ನ ಸವಾಸನೂ ಬೇಡ. ಲೋ ಮಗನೇ ತಿನ್ಬೇಡ ಕಣ್ಲಾ, ಅಂದಾಗ ವಿಸಾಕ್ಬಿಟ್ಟಿದ್ದಾಳೆ ಕಣ್ಲಾ ಮನೆಯಾಳಿ ನೀನು ಎಂಡ್ರು. ಅಂದಾಗ ವಿಸಾಕ್ಬಿಟ್ಟಿದ್ದಾಳೆ, ಇವತ್ತೇ ಪಿಲಾನ್ ಮಾಡೋಳೆ ಅಂತ ಹೇಳಿದ್ರೆ ಇವತ್ತೇ ನಿನಗೆ ಸಾಯಿಸೇ ಬಿಡ್ತಾಳೆ ಕಣ್ಲಾ ನಮ್ಮನ್ನ. ಬೇಡ 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 ತಿನ್ಬೇಡ, ಉಪವಾಸ ಇದ್ಬಿಡು ಬೇಕಾದ್ರೆ ನಿನಯ. ನೋಡು ಆ ಮನೆಯಾಳಿ ನೀನು ಎಂಡ್ರು ನಮ್ಮ ಮನೆಯಿಂದ ಈಚೆ ಕಡೆ ಕಳಿಸು ಫಸ್ಟು. ಅಯ್ಯೋ ರೀ ಅತ್ತೆ ಯಾಕ್ರಿ ಹೆಂಗೆಂಗೋ ಮಾತಾಡ್ತೈತೆ? ಅತ್ತೆ ನಾನೇನ್ ಮಾಡ್ದೆ ಅಂತದು? ಇದ್ಯಾಕೆ ಹಿಂಗೇನೇನೋ ಮಾತಾಡ್ತಿದಿರಲ್ಲ? ಮನೆಯಿಂದ ಈಚೆ ಕಡೆ ಕಳ್ಸು ಮಾಡು ಅಂತ ಹೇಳ್ಬಿಟ್ಟು ಅಂತ ಕೆಲಸ ನಾನೇನ್ ಮಾಡಿದೀನಿ? ನಾನು ಅಲ್ಲ ಅನ್ನಕ್ಕೆ ಅನ್ನ ಸಾರಿಗೆ ನಾನು ಯಾಕೆ ವಿಸಾಕ್ಲಿ? ನಾನೇನ್ ಕೊಲೆಗಾತೀನಿ ವಿಸಾಕಕ್ಕೆ? ನಮ್ಮನೆಯವ್ರನ್ನ ಸಾಯಿಸ್ಬಿಡಕ್ಕೆ ನಾನೇನ್ ಅನ್ಕೋಬಿಟ್ಟಿದ್ದೀರಾ ನೀವು? ರೀ ನೋಡ್ರಿ ನಿಮ್ಮಮ್ಮ ಏನೇನೋ ಮಾತಾಡ್ತಾ ಇದ್ದೆ, ನಿಮ್ಮಮ್ಮಂಗೆ ಸುಮ್ನಿರ ಕೇಳ್ರಿ. ನನ್ನ ಕಂಡ್ರೆ ನಿಮ್ಮ ಅಮ್ಮಂಗೆ ಆಗಕ್ಕಿಲ್ವಲ್ಲ, ನನ್ನ ಈ ಮನೆ ಬಿಟ್ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡ್ತದೆ. ನನಗದೆಲ್ಲ ಗೊತ್ತಿಲ್ಲ. ನಿಮ್ಮಮ್ಮ ಈ ಮಾತಂದಿರೋದಕ್ಕೆ ನಂಗೆ ಒಂಚೂರು ಇಷ್ಟ ಆಯ್ತಿಲ್ಲ. ಕಳಿಸಿಣಿ ನಿಮ್ಮ ಅಮ್ಮನೇ ನೀಯ. ಮತ್ತೆ ಯಾರು ತಪ್ಪು ಮಾಡೋರು ಅವ್ರ ಈಚೆ ಕಡೆಗೆ ಹೋಗ್ಬೇಕು, ನಾನಲ್ಲ. ತಪ್ಪು ಮಾಡ್ತಿರೋದು ನೀನೇ ನಿಯಪತಿ, ನೀನೇ. ಏನು ನಾನೇನ್ರಿ ತಪ್ಪು ಮಾಡಿದೆ? ನಾನು ಇದೊಳ್ಳೆ ಸಂತ ಕೇಳ್ತಿದ್ದೀರಲ್ಲ, ನಾನೇನ್ ತಪ್ಪು ಮಾಡಿದೀನಿ? ನೋಡಿ ನಿಮ್ಮ ಅಮ್ಮ ಮಾತಾಡ್ತಿರೋದು ನಾನು ಒಳ್ಳೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಯಾಕ್ರಿ ಅನ್ನಕ್ಕೆ ಬಿಸಾಕ್ಲಿ? ನೋಡ್ದೇನಿಲ್ಲ ಮಗನೇ, ನೋಡ್ದ ಏನು ಗೊತ್ತೇ ಇಲ್ಲ ನಂಗೆ ಮುಳ್ಳಿ ಥರ ಹೆಂಗ ಆಕ್ಟಿಂಗ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ದೊಡ್ಡ ಆಕ್ಟಿಂಗ್ ಹೇಳ್ದು ನನ್ನ ಮಗನ ಸಾಯಿಸ್ಬಿಟ್ಟು ಆರಾಮಾಗಿ ನೆಮ್ಮದಿಗೆ ಇವ್ರ ಅಮ್ಮವ್ರನ್ನ ಕರ್ಕೊಂಬಂದು ಇಲ್ಲಿ ಇರಿಸ್ಕೊಂಡು ನೆಮ್ಮದಿಗೆ ಇರ್ಬೋದು ಅಂತ ಹೇಳ್ಬಿಟ್ಟು ಏನೇನೇನೋ ಪಿಲಾನ್ ಮಾಡ್ತಾವಳೆ ಅನ್ನಿಸ್ತದೆ. ಇವಳು ನಾವು ಹಿಂಗೆ ಇಕ್ಕೊಬಿಟ್ರೆ ನಮ್ಮ ಮನೆಗೆ ನೆಮ್ಮದಿಯಾಗಿರತ್ತಾನೆ ಹಂಗೆ? ಯಾಕೆ ನಿನಗೇನು ಗೊತ್ತಿಲ್ವೇನೆ? ಕೆರೆತಾಗಿ ನಿಂತ್ಕೊಂಡು ಕೊಲೆ ಮಾಡೋದು ಹೆಂಗೆ ಅಂತ ಏನೇನೋ ಪಿಲಾನ್ ಮಾಡ್ತಾ ಇದ್ರಂತೆ ನೀನು ಸರೋಜಿ ಸೇರ್ಕೊಂಡು ಇಬ್ರು. ನಮಗೆ ನಿಶ್ಚಯ ಗೊತ್ತಾಗಕ್ಕಿಲ್ಲ ಅಂತ ಅನ್ಕಂಡ? ಅಯ್ಯೋ 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 ಅಯ್ಯೋ, ನಾನು ಯಾರನ್ನೋ ಕೊಲೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ತಾ ಇದ್ನ? ಯಾವಳು ಹೇಳಿದಂಗಂತ ಪಿಲಾನ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಕರ್ಸವಳನ್ನ? ನಾನು ಯಾಕತ್ತೆ ಯಾರನ್ನೋ ಸಾಯ್ಸ ಪಿಲಾನ್ ಮಾಡ್ಲಿ? ನಮ್ಮನೆ ಸಂಸಾರ ಅಂತ ಹೇಳ್ಬಿಟ್ಟು ಎಲ್ಲ ಇಕ್ಕೊಂಡು ನಾನು ಅದೇ ಎಂತ ಕೆಲಸ ಮಾಡ್ಲಿ? ಸಾಯ್ಸ ಅಂತ ಕೆಲ್ಸವಾ? ರೀ ನೋಡ್ರಿ ಲೇ ನಮ್ಮ ಮಗಳೇ ನಿನಗೆ ಹೇಳಿದ್ದು, ಪುಟ್ಟಿ ನಿನಗೆ ಹೇಳಿದ್ದು, ನೀನೇನಿಗೆ ಸಾಯ್ಸಕ್ಕೆ ಕೆರೆತಾಗ ನಿಂತ್ಕೊಂಡು ಸರೋಜಿ ಹತ್ರನೂ ರೊಚ್ಚು ಗಂಡುನ ಹತ್ರ ನಿಂತ್ಕೊಂಡು ಏನೇನೋ ದೊಡ್ಡದಾಗ ಪಿಲಾನ್ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಪುಟ್ಟಿ ನಿನಗೆ ಹೇಳಿದ್ದು. ಲೇ ಬಾರ ಇಲ್ಲಿ, ನಾನು ಯಾವಾಗ ಕೊಲೆ ಮಾಡ್ಬೇಕು ಅಂತ ಪಿಲಾನ್ ಮಾಡ್ತಾ ಇದ್ದೆ? ನೀನೇ ಅಲ್ವೇನಮ್ಮ ಅವನ ಕತೆ ಮುಗಿಸ್ಬಿಡ್ಬೇಕು ಹಂಗೆ ಹಿಂಗೆ ಅಂತ ನೀನೇ ತಾನೇ? ನಮ್ಮ ಪಿಲಾನ್ ವರ್ಕ್ ಆಯ್ತದೆ, ಈಗಲಿಂದನೇ ಪಿಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೆ. ಹೇಳು. ಅಯ್ಯೋ ನಿನ್ನ ಮಕ್ಕೆಷ್ಟು ನಾನು ಯಾವ ವಿಷಯ ಮಾತಾಡ್ತಿದ್ದೆ? ಬೆಂಗಳೂರಾಗೆ ಇರೋ ಅಪ್ಪನ ವಿಷಯ, ಯಾವ್ದೋ ಅಪ್ಪನ ವಿಷಯ ಮಾತಾಡ್ತಾ ಇದ್ದಿದ್ದು. ಅದೂನು ಏನೋ ಬಿಸ್ನೆಸ್ದಾಗ ಲಾಸ್ ಮಾಡೋನೆ ಅಂತ ಅಂದಿದ್ದಕ್ಕೆ ಅವ್ನ ಕತೆ ಮುಗೀತು ಅನ್ಕ ಹಂಗೆ ಹಿಂಗೆ ಅಂತ ನಾನು ಮಾತಾಡ್ತಾ ಇದ್ರೆ, ಲೇ ಬಿಲಾಲಿ ಬಂದ್ಬಿಟ್ಟಿಲಿ ಎಲ್ರಿಗೂ ಪಿನ್ ಇಟ್ಬಿಟ್ಟು ನನ್ನೇ ನಿನಗೆ ಮನೆಯಿಂದ ಈಚೆ ಕಡೆ ಕಳ್ಸೋ ಪಿಲಾನ್ ಮಾಡ್ಬಿಟ್ಟಿದ್ಯಲ್ಲ ನೀನು. ನಿಂಗೆ ಎಷ್ಟು ಕಿತ ಹೇಳೋದು? ನಿನಗೆ ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕಡೆ ಅರ್ಧಂಬರ್ಧ ಕೇಳಿಸ್ಕೊಂಡು ಓಡ್ ಬಂದು ಇರೋರಿಗೆಲ್ಲ ಏನೇನೋ ಸುಳ್ಳು ಹೇಳಿ ಎದುರಿಸ್ಬೇಡ ಅಂತ ಹೇಳ್ಬಿಟ್ಟು ನಿಂಗೆ 100 ಕಿತ ಹೇಳಿದ್ದೀನಿ. ಆದ್ರೂ ನೀನು ಇದೇ ಅವತಾರ ಮಾಡ್ಕೊಂಡು ಹಿಂಗೆ ನೀ ಆಡ್ತಾ ಇದೆಯಲ್ಲ ನೀನು. ಬಾ ಐತ್ ಬಾ, ಇಷ್ಟು ದಿನ ಪಾಪ ಚಿಕ್ಕಳು ಬಡಿಬಾರ್ದು ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ. ನೀನು ಹಿಂಗೆ ಮಾತಾಡ್ತಿದ್ರೆ ಹಿಂಗೆ ಆಯ್ತದ ನಿಂದು, ಅತಿ ಆಯ್ತದ ನಿಂದು. ಬಾಯ್ಲಿ ಮಾಡ್ತೀನಿ ಬಾಯ್ಲಿ. ಹಂಗೆ ಸ್ಕೂಲ್ ತಾಕ್ ಬರ್ತೀನಿ ನೋಡಿ, ಈ ಸ್ಕೂಲ್ ತಾಕ್ ಬಂದು ನಿನ್ನ ಬಗ್ಗೆ ಎಲ್ಲ ಮೇಡಮ್ಗೆ ಹೇಳ್ಬಿಟ್ಟು ಬರ್ತೀನಿ ಬಾ. ಹೇಳ್ತೀಯಾ? ಇನ್ನೊಂದ್ಸಲ ಅರ್ಧಂಬರ್ಧ ಕೇಳಿಸ್ಕೊಂಡು ಬಂದು ಊರು ತುಂಬ ಹೇಳ್ಕೊಂಡು ಓಡ್ತೀಯಾ? ಊರವರೆಲ್ಲ ನಿನ್ನ ಮೇಲೆ ಕಂಪ್ಲೇಂಟ್ ಏನೇನೆ, ಎಷ್ಟು ಕಂಪ್ಲೇಂಟ್ ಹೇಳ್ತಾರೆ ಗೊತ್ತಾ? ನೋಡಿ ಈ ಸ್ಕೂಲ್ ತಾಕ್ ಬರ್ತೀನಿ ನೋಡಿ, ನಿಂಗೆ ಸರಿಯಾಗಿ ಮಾಡಿಸ್ತೀನಿ. ನಿನಗೆ ಸರಿಯಾಗಿ ಐತೆ ಬಾರೆ ನಿನಗೆ. ಎಷ್ಟು ಅಂತ ಹೇಳ್ಬಿಟ್ಟು ಮಾತಾಡ್ತೀಯಾ? ಚಿಕ್ಕ ಹುಡುಗಿ ಆದ್ರೆ ಸರಿ, ದೊಡ್ಡೋಳು ಆಯ್ತಾ ಇದೆಯಾ? ಹೊಸಿ ಊರು ತುಂಬ ಹೇಳ್ಕೊಂಡು ಓಡೋದು ಅದು ಇದು ಎಲ್ಲ ಹೊಸಿ ಕಮ್ಮಿ ಮಾಡು. ಹಿಂಗೆ ನೀನು ಮಾತಾಡ್ತಿದ್ದೋ ನಾಲ್ಗಿಗೆ ಬರೆ ಎಳೆದು ಬಿಡ್ತೀನಿ ನಿನಗೆ. ಲೇ ಎಳೆ ಮಗನ ಯಾಕೆ ಹೊಡಿತೀಯಾ? ಬುಡೇ ಎಳೆ ಮಗ ಇನ್ನೂ ಅವಳೇನು ಮಾಡೋಳೆ ಅಂತ ಹೇಳ್ಬಿಟ್ಟು ಹಂಗೆ ಹೊಡಿತೀಯಾ? ನೀನು ಅವಳು ಮುಂದೆ ಯಾಕೆ ಇರೇ ಪರ್ದಿರೋದೆಲ್ಲ ಮಾತಾಡ್ತೀಯಾ? ಅವಳು ಚಿಕ್ಕ ಮಗ, ಅವಳು ಏನು ಗೊತ್ತಾಯ್ತದೆ? ಏನು ಸಿಕ್ಕಿರೋದನ್ನೆಲ್ಲ ಹೇಳ್ಕೊಂಬಿಟ್ಟು ಬರ್ತಾಳೆ. ಅದು ನೀನು ಅದು ಬಸ್ದಾಗಿರ್ಬೇಕು ನಾಲ್ಗೆ. ಮಕ್ಕಳ ಮುಂದೆ ಇದ್ದಾಗ ಏನು ಮಾತಾಡಬೇಕು, ಮಕ್ಳು ಇಲ್ದಿದ್ದಾಗ ಏನು ಮಾತಾಡಬೇಕು ಅಂತ ಹೇಳ್ಬಿಟ್ಟು, ಅದು ಬಿಟ್ಟು ನೀನು ಹಿಂಗೆಲ್ಲ ಬಂದ್ಬಿಟ್ಟಿಲಿ ಅದು ಇದು ಅಂತ ಹೇಳಿದ್ರೆ ರೀ ಇವತ್ತು ಇಷ್ಟು ಮಾತಾಡೋಳೆ, ನಾಳೆ ಇನ್ನೊಂದು ಏನಾರ ಮಾತಾಡ್ತಾಳೆ. ಹಂಗಂತ ಮುದ್ ಮಾಡಿ ಮೂಲೆ ಕೂರಿಸ್ಬಿಟ್ರೆ ಹೆಚ್ಕೊಂಡು ಹೋಗಲ್ವೇನು?
ಏ ಸುಮ್ನಿರೆ, ನಿನಗಿನ ಅವಳೇ ಎಷ್ಟೋ ವಾಸಿ, ಎಳೆ ಮಗ ಆದ್ರೂನುವೆ ಎಷ್ಟು ಒಳ್ಳೆ ಬುದ್ಧಿ ಐತೆ, ಎಷ್ಟು ಒಳ್ಳೆ ತನ ಐತೆ. ಊನತ್ತೆ, ನಾಳೆ ಕೆಟ್ಟೋದಾಗೂನು ಪದ್ದಿ ಮಗಳು ಕೆಟ್ಟ ಕ್ಯಾರ ಹಿಡಿದ್ಲು ಅಂತ ನೀವೇನೇ ಹೇಳ್ಕೊಂಬಿಟ್ಟು ಬರ್ತೀರಾ. ಬುದ್ಧಿ ಕಲಿಸ್ಲಿಲ್ಲ ಇವಳು ಸರಿಯಾಗಿ, ಕೆಟ್ಟ ಕ್ಯಾರ ಹಿಡಿದ್ಬಿಟ್ಟವಳು ಅದಕ್ಕೇನೇನೆ ಅಂತ ಹೇಳ್ಬಿಟ್ಟು ಊರು ತುಂಬಾ ಚೆನ್ನಾಗಿ ಹೇಳ್ಕೊಬಿಟ್ಟು ಬರ್ತೀರಾ ಹೇಳ್ರಿ ನೀವೂನುವೆ. ನೀವೇನ್ ಕಡಿಮೆ ಇಲ್ಲ. ಇವಾಗ ಸುಮ್ಮನೆ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಸಾಕು ನನ್ನ ಮಗಳನ್ನ ಹೆಂಗ್ ಬೆಳೆಸ್ಬೇಕು, ಹೆಂಗ್ ನೋಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳಿಗೇನು ಗೊತ್ತಾಗಲ್ಲ ಇವಾಗ, ನನಗೆ ಗೊತ್ತು. ಆದ್ರೆ ಇವಾಗಿಂದನೇ ತಪ್ಪು ಅಂತ ಹೇಳ್ಬಿಟ್ಟು ಅವಳಿಗೆ ಬುದ್ಧಿ ಹೇಳ್ಬೇಕು. ನಾಳೆ ಸ್ಕೂಲ್ ತಕ ಹೋಗ್ಬಿಟ್ಟು ವಿಚಾರಿಸ್ಕೊಬಿಟ್ಟು ಬರ್ತೀನಿ. ಬರೀ ತರಲೆ ಮಾಡ್ಕೊಂಡು ಓಡ್ತಾಳ, ಇಲ್ಲ ಅಂತ ಹೇಳಿದ್ರೆ ಓದ್ತಾಳ ಅಂತ ಹೇಳ್ಬಿಟ್ಟು. ನನಗೂ ಸಾಕ ಹೋಗ್ಬಿಟ್ಟೈತಿ ಇವಳ ಹತ್ರ ಅಂತೂ. ಊರಾಗಿರೋರೆಲ್ಲ ಆ ಸರೋಜಿ ಗಂಡ ಸಮೇತ ಹೆಂಗಂದ ಗೊತ್ತಾ, ನಿನ್ನ ಮಗಳು ಇನ್ನಂಗೆ ನೆನೆಯ, ಹಂಗೆ ಹಿಂಗೆ ಅಂತ ನನ್ನ ಬಗ್ಗೆ ನೆನೆಯ ಮಾತಾಡ್ತಾರೆ. ಇವಳಿಂದ ತಾನೇ ಮುಚ್ಚು ಬಾಯ್ನ, ಮುಚ್ಚಬೇಕು. ಅವರು ಇವರು ಮಾತಾಡಿದೆಲ್ಲ ಫಿಟ್ಟಿಂಗ್ ಇಕ್ದು ಸುಮ್ನಿಲ್ಲ. ಫಿಟ್ಟಿಂಗ್ ರಾಣಿ ಅಂತ ಫೇಮಸ್ ಆಗ್ಬಿಡ್ತೀಯ ಆಮೇಕಿಂದ. ಈಗಲೇ ಊರು ತುಂಬಾ ನ್ಯೂಸ್ ಪೇಪರ್ ಅಂತಾರೆ ನಿನ್ನ. ಇವತ್ತೇನೋ ಚಿಕ್ಕಳು ಎಲ್ಲರೂ ಮುದ್ದು ಮಾಡ್ತಾರೆ, ಸೊರೋಗ್ತದೆ. ನಾಳೆ ದೊಡ್ಡಳಾದ್ಮೇಲೆಲ್ಲ ಏನ್ ಅನ್ಕೋತಾರೆ ಗೊತ್ತಾ ನಿನ್ನ ನೋಡ್ಬಿಟ್ಟು? ತರ್ಲೆ ಹುಡುಗಿ 420 ಅಂತ ಅನ್ಕೋತಾರೆ. ನೋಡಿ ಸ್ಕೂಲ್ ತಗ ಬರ್ತೀನಿ, ಅದೇನು ಓದ್ದು ಕಿಸಿತಿದ್ಯೋ ನಾನು ನೋಡ್ತೀನಿ. ಬರೀ ಇದೇ ಆಯ್ತು. ಓದ್ಕತ್ಯೋ ಮಾಡ್ತೀಯೋ ಅದು ಗೊತ್ತಾಗಕ್ಕಿಲ್ಲ. ಬಾ ನಡಿ ಬರ್ತೀನಿ, ನಡಿ ನಿಮ್ಮ ಟೀಚರ್ ತಕ್ಕೆ ಬಂದು ಮಾತಾಡ್ತೀನಿ. ಅದೆಷ್ಟು ಓದ್ತಾ ಇದೆಯಾ, ಅದೆಷ್ಟು ಓದ್ತಿಲ್ಲ ಅಂತ ಹೇಳ್ಬಿಟ್ಟು ಅವರೇ ನನಗೆಲ್ಲ ಹೇಳ್ಬೇಕು. ನೋಡಿ ಇವತ್ತೇನು ರಜೆ ಹಾಕದೆ ಈ ಸ್ಕೂಲ್ಗೆ? ಎಕ್ಸಾಮ್ ಐತಲ್ವ ಇವತ್ತು? ಓದ್ಕೊಂಡಿದ್ಯಾ? ಓದ್ಕೊಳ್ಳೋದು ಬಿಟ್ಬಿಟ್ಟು ಯಾಕೆ ಇಂಥ ಕೆಲಸ ಮಾಡ್ತಾ ಇದೀಯ ನೀನು? ಓದ್ಕೊಂಡಿದ್ದೀನಿ ಕಣಮ್ಮ ನಾನು. ಅದೇನೇ ನಾನು ಕೇಳಬೇಕು. ಅದೇನು ಓದ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಗ್ಬೇಕಲ್ವೇ ನಮ್ಮ ಮಗಳೇ? ಬಾ ಅದೇನು ಓದಿದ್ಯೋ ಅಂತ ತಿಳ್ಕೊಂಬಿಟ್ಟು ಬರೋಣ ಹೋಗ್ಬಿಟ್ಟು. ಬಿತ್ರಿ ಇಂಥವು ಇನ್ನೊಂದು ಸಲ ಏನಾರ ನನ್ನ ಕಿವಿಗೆ ಬೀಳ್ಬೇಕಣೆ. ಈಗಲೇ ನಾನು ಸುಮ್ಮನೆ ಬಿಡಕ್ಕಿಲ್ಲ ನಿನ್ನ. ನನ್ನ ಮೊಮ್ಮಗಳನ್ನ ನೀನು ಏನು ಅನ್ಬೇಡ, ಮುಚ್ಚು ಬಾಯಿನ. ನನ್ನ ಮೊಮ್ಮಗಳನ್ನ ನೀನು ಸ್ಕೂಲ್ ತಗ ಕರ್ಕೊಂಡು ಹೋಗ್ಬಿಟ್ಟು ಮೇಡಮ್ ಹೇಳ್ಬಿಟ್ಟು ಅಲ್ಲೂ ಓಡಿಸ್ಬೇಕು ಅಂತ ಮಾಡಿದ್ಯೋ ಏನು ನೀನು? ಅತ್ತೆ ಸುಮ್ಕಿರು ಅಂತ ಹೇಳಿದ್ದಲ್ಲ, ಸುಮ್ಕಿರು. ನನ್ನ ಮಗಳು ಬುದ್ಧಿ ಕಲ್ಸೋದು ನನಗೆ ಗೊತ್ತು. ನೋಡು ಅವಳು ಮಾತು ನಂಬ್ಕೊಂಡು ನನ್ನೇನಿಯ ಮನೆ ಬಿಟ್ಬಿಟ್ಟು ಕಳ್ಸಕ್ಕೆ ರೆಡಿ ಆಗಿದ್ರೆ ನೀವು ಕೊಲೆ ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ಕೊ ಬಂದವಳೆ. ನಾಳೆ ಇನ್ನೊಬ್ರನ್ನ ಬಂದು ಕೇಳಿದ್ರೆ ಕೊಲೆನೇ ಮಾಡ್ಬಿಟ್ಲು ಅಂತ ಹೇಳ್ಕೊಬಿಟ್ಟು ಬರ್ತಾಳೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಏನು ಕಂಬಿ ಅಣಿಸ್ಲಾ ನಾನು? ಈಗಲಿಂದ ಅದು ಬಸ್ತು ತಗೋಬೇಕು. ಅವ್ರ ಟೀಚರು ಇವಾಗ ಎಕ್ಸಾಮ್ಗಳು ನಡೀತಾವಲ್ಲ, ಇವಳಿಗೆ ಇನ್ನೂ ಇರೋದು ಸಣ್ಣ ಮಧ್ಯಾಹ್ನ 1:30 ಇವಳಿಗೆ ಇರೋದು. ಹೋಗ್ಬಿಟ್ಟು ವಿಚಾರಿಸ್ಕೊಬಿಟ್ಟು ಬರ್ತೀನಿ ಇರು, ಏನು ಓದ್ತಾಳೋ ಮಾಡ್ತಾಳೋ ಅಂತ ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ಒಂಚೂರು ಅದು ಬಸ್ದಂಗೆ ಮಾಡಿಕ ಅಂತ ಹೇಳ್ಬಿಟ್ಟು. ನನ್ನ ಮೊಮ್ಮಗಳು ಸಂದಕ್ಕೆ ಏನಿಯ ಓದ್ತಾಳೆ, ನೀನು ಬಾಯಿ ಮುಚ್ಕೊಂಡು ಸುಮ್ಕಿರು. ನನ್ನ ಮೊಮ್ಮಗಳನ್ನ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಸ್ಕೂಲ್ ತಗ ಬಿಟ್ಬಿಟ್ಟು ಬರ್ತೀನಿ. ಮೊಮ್ಮಗಳೇ ಬಾಮ್ಮ. ಏನ್ ಬೇಡ, ನಾನೇ ಬಿಟ್ಬಿಟ್ಟು ಬರ್ತೀನಿ. ಸುಮ್ಮನೆ ಬಿಡು. ಇಲ್ಲ ನಾನೇ ಬಿಟ್ಬಿಟ್ಟು ಬರ್ತೀನಿ. ಹಿಂಗೆ ನೀವು ಸಣ್ಣ ವಿಚಾರಕ್ಕೂ ಜಗಳ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಯಾರೋ ಒಬ್ರು ಹೋಗಿ ಬಿಟ್ಬಿಟ್ಟು ಬರ್ರಿ. ನನ್ನ ಮೊಮ್ಮಗಳಿಗೆ ಟೀಚರ್ ಅಮ್ಮಂಗೆ ಹೇಳ್ಬಿಟ್ಟು ಹೊಡೆಸ್ಬಿಟ್ರೆ ಇವಳು ತಪ್ಪು ಮಾಡಿದ್ ಹೊಡಿತಾರೆ. ಇಲ್ಲಾಂದ್ರೆ ಯಾರು ಹೊಡಿತಾರೆ? ಲೇ ಬಾರೆ ಬಾ, ಕರ್ಕೊಂಡೋಯ್ತೀನಿ. ಅಜ್ಜಿ ಜೊತೆ ಹೋಗ್ತೀನಿ ನಾನು. ಬುಡವ ಬಂಗಾರ, ನಾನ್ ಕರ್ಕೊಂಡೋಯ್ತೀನಿ ನಾ ಬಂಗಾರಿ. ಏಯ್ ಬಾರೆ ಬಾರೆ. ಏಯ್ ನಡಿಯೇ, ನಾನು ಬರ್ತೀನಿ. ನೋಡಿ ನಿಮ್ಮ ಅಮ್ಮನ ಜೊತೆ ನಾನು ಬರ್ತೀನಿ. ಟೀಚರ್ ಅಮ್ಮ ಏನು ಹೇಳಿದ್ರು ಪುಟ್ಟಿ, ನಿನ್ನ ಬೊಡಿಯಕ್ಕೂ ನಾನು ಬಿಡಕ್ಕಿಲ್ಲ, ಸರಿನಾ? ಅಜ್ಜಿ ಬರ್ತದೆ ನಿನ್ನ ಜೊತೆ. ನಿಂಗೆ ಗೊತ್ತಲ್ಲ ಅಜ್ಜಿ ಹೊಡಿಯಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅಳಬೇಡ, ನಡಿ ನಾನು ಬರ್ತೀನಿ ಸ್ಕೂಲ್ ತಾಕಿ. ಅದೇನು ಹೇಳ್ತಾರೋ ಟೀಚರು ನಾನು ನೋಡೋಣ. ಅಯ್ಯೋ ಒಳ್ಳೆ ಕತೆ ಆಯ್ತು ಪಾಪ. ಇಷ್ಟು ದಿನ ಹೆಂಗೋ ಪಾಪ ಹೇಳ್ಕೊಂಡು ಓಡಾಡೋಳು. ಈಗ ನಾನು ಎಂಡ್ರ ಬಗ್ಗೆ ಹೇಳಿದಕ್ಕೆ ಉರ್ದೋಗ್ಬಿಟ್ಟೈತೆ ನಾನು ಎಂಡ್ರಿಗೆ. ನಡಿಯೇ, ನನ್ನ ಮೊಮ್ಮಗಳನ್ನ ಕರ್ಕೊಂಡು ನಾನು ಬರ್ತೀನಿ. ನಡಿ ನೀನು. ಅದೇನು ಹೇಳ್ತೀಯೋ ಹೇಳು. ಒಂದೇಟು ಬಿದ್ರು ನಾನು ಸುಮ್ಮನೆ ಬಿಡಕ್ಕಿಲ್ಲ. ಈಗಲೇ ಹೇಳಿದ್ದೀನಿ. ಇದೊಳಮ್ಮ ನಡಿ.